ಒಂದೇನಪ್ಪ ಅಂತಂದರೆ ಪೊಟ್ಯಾಷಿಯಂ ಫೈರೈಡ್ ಅಂದರೆ ಕೋಳಿಗಳಿಗೆ ಪೊಟ್ಯಾಷಿಯಂ ಫೈರೈಡ್ನ ಯೂಸ್ ಮಾಡೋದು ಅಂತಂದರೆ ರೋಗ ಬರದಿರೋ ಪೌಡರ್. ಅಂದರೆ ಇದನ್ನ ನಿಮ್ಮ ಪ್ರಕಾರ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ರೋಗ ಬರದಿರೋ ಪೌಡ್ರ್ ಕೊಡಿ ಅಂತಂದರೆ ಈ ಥರ ಪೊಟ್ಯಾಷಿಯಂ ಫೈರೈಡ್ ಅಂತ ಒಂದು ಔಷಧಿ ಕೊಡ್ತಾರೆ. ಅಂತಂದರೆ ಇದನ್ನ ಬರೀ ನೀರೊಳಗಡೆ ಹಾಕ್ಬಿಟ್ಟು ಕುಡಿಸೋದು ಮಾತ್ರ ಅಲ್ಲ. ಅಂದರೆ ಈಗ ತುಂಬ ಜನ ಅಂದ್ಕೊಂಡಿರ್ಬೋದು ಇದನ್ನ ಬರೀ ನೀರೊಳಗಡೆ ಹಾಕ್ಬಿಟ್ಟು ಕುಡಿಸ್ಬೇಕು ಮತ್ತು ನೀರೊಳಗಡೆ ಮಾತ್ರ ಯೂಸ್ ಆಗುತ್ತೆ ಅಂತ ತುಂಬ ಜನ ಅಂದ್ಕೊಂಡಿದ್ರೆ ಇದನ್ನ ಕೂಡ ಶೆಡ್ಗೆ ಸ್ಪ್ರೇ ಮಾಡ್ಬೋದು. ಅಂದರೆ ನಿಮ್ಮ ಕೋಳಿ ಶೆಡ್ ಏನಿದೆ ಅಂದರೆ ಇಲ್ಲ ಕೋಳಿ ಮನೆ ಏನಿದೆ ಇನ್ನು ನೀವೇನೇನಂತ ಕರ್ಕೋತೀರಾ ಅದಕ್ಕೆ ಇದನ್ನ ಸ್ಪ್ರೇ ಮಾಡ್ಬೋದು. ಇದನ್ನ ಯಾವ ಥರನಪ್ಪ ಸ್ಪ್ರೇ ಮಾಡೋದು ಅಂತಂದರೆ ನಿಮಗೆ 1 ಲೀಟರ್ ನೀರಿಗೆ ಇದು ಗ್ರಾಮ್ ಲೆಕ್ಕ ಹಾಕೋಬೇಕು. ಅಂದರೆ ಇದನ್ನ ಗ್ರಾಮ್ ಲೆಕ್ಕ ಯೂಸ್ ಮಾಡೋದು. ಅಂದರೆ ML ಲೆಕ್ಕ ಬರೋಲ್ಲ. ಅಂದರೆ ಇದು ಪೌಡ್ರು ಅಂತಂದರೆ ಒಳಗಡೆ ಸಣ್ಣ ಸಣ್ಣ ಕಾಳುಗಳಿರುತ್ತೆ. ಇದನ್ನ ಒಂದು ಅರ್ಧ ಚಮಚ ಅಂದರೆ ಚಮಚದಲ್ಲೇ ಅರ್ಧ ಚಮಚ 15 ಲೀಟ್ರ್ ಕ್ಯಾನ್ಗೆ ಹಾಕ್ಕೊಂಡ್ರೆ ಇದು ಕಲರ್ ಬಿಡುತ್ತೆ, ಗುಲಾಬಿ ಕಲರ್ ಬರುತ್ತೆ. ಅದನ್ನು ಇಡೀ ಶೆಡ್ಗೆಲ್ಲ ಸ್ಪ್ರೇ ಮಾಡಿದ್ರೆ ನಿಮಗೆ ಬ್ಯಾಕ್ಟೀರಿಯಾಸ್ಗಳಾಗಲಿ ಕೋಳಿ ಮೇಲೂ ಕೂಡ ಸ್ಪ್ರೇ ಮಾಡ್ಬೋದು. ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋಲ್ಲ. ನಿಮಗೆ ಮಾತ್ರ ಬಟ್ಟೆಗೆ ಬಿತ್ತು ಅಂದರೆ ಬಟ್ಟೆಗಳಿಗಾಯಿತು ಅಂದರೆ ಕರೆ ಆಗುತ್ತೆ ಅನ್ನೋದು ಬಿಟ್ಟರೆ ಇದನ್ನ ನಿಮ್ಮ ಬೇಕಾದ್ರೆ ನೀವು ಕೋಳಿ ಮೇಲೂ ಸ್ಪ್ರೇ ಮಾಡ್ಬೋದು ಮತ್ತು ಇಡೀ ಶೆಡ್ಗೆಲ್ಲ ಸ್ಪ್ರೇ ಮಾಡ್ಬೋದು. ಮತ್ತು ಪೊಟ್ಯಾಷಿಯಂ ಫೈರೈಡ್ನ ನೀವು ಕೋಳಿಗಳಿಗೆ ತುಂಬ ಸುಲಭವಾಗಿ ಯೂಸ್ ಮಾಡ್ಕೋಬೋದು. ಅಂತಂದರೆ ಇದು ಬೆಸ್ಟ್ ಮೆಡಿಷನ್. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು. ಅಂದರೆ ನಾನು ಯೂಸ್ ಮಾಡ್ತಾ ಇರೋದು ಅಂದರೆ ಕಂಪಲ್ಸರಿ ತಿಂಗ್ಳಿಗೆ 2 ಸಲ ನಾನು ಯೂಸ್ ಮಾಡ್ತೀನಿ. ಇನ್ನು 15 ದಿನಕ್ಕೆ ಒಂದು ಸಲ ನೀರೊಳಗಡೆ ಹಾಕ್ಬಿಟ್ಟು ಕುಡಿಸ್ತೀವಿ. ತಿರ್ಗಾ 15 ದಿನಕ್ಕೆ ಒಂದು ಸಲ ಇಡೀ ಶೆಡ್ಗೆಲ್ಲ ಔಷಧಿ ಹೊಡಿತೀವಿ. ಇದನ್ನ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ರೋಗ ಲಕ್ಷಣಗಳು ಮತ್ತು ರೋಗಗಳು ಮತ್ತು ಬ್ಯಾಕ್ಟೀರಿಯಾಸ್ಗಳು ಶೆಡ್ಗೆ ನೀವು ಸ್ಪ್ರೇ ಮಾಡಿದ್ರೆ ಅಂದರೆ ನಿಮ್ಮ ಇಡೀ ಫಾರಮ್ಗೆ ಸ್ಪ್ರೇ ಮಾಡಿದ್ರೆ ನೀಟಾಗಿ ಕೋಳಿಗಳು ಕೂತ್ಕೊಳ್ಳೋ ಜಾಗತ್ತವಿಂದ ಹಿಡಿದು ಪ್ರತಿಯೊಂದು ಜಾಗಕ್ಕೂ ನೀಟಾಗಿತ್ತು ಅಂತಂದರೆ ಎಲ್ಲ ಕಡೆ ಬ್ಯಾಕ್ಟೀರಿಯಾಸ್ಗಳಾಗಲಿ ವೈರಸ್ ಆಗಲಿ ಪ್ರತಿಯೊಂದು ಯೂಸ್ ಆಗುತ್ತೆ. ನೋಡ್ಕೊತಾ ಇರ್ಬೋದು. ಇದು ಪೊಟ್ಯಾಷಿಯಂ ಫೈರೈಡ್ ಅಂತಂದರೆ ನಿಮಗೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹೋಗ್ಬಿಟ್ಟು ಕೇಳಿದ್ರೆ ಕೊಡ್ತಾರೆ. ಫ್ರೀ ಇದೆ, ಯಾವುದೇ ಕಾರಣಕ್ಕೂ ದುಡ್ಡು ತೊಗೊಳ್ಳಲ್ಲ. ಇದು ಅರ್ಧ ಗ್ರಾಮ್ ಇದು 500 ಗ್ರಾಮ್ದು ಇದು ಟೋಟಲಾಗಿ 500 ಗ್ರಾಮ್ದು ಯಾಕಪ್ಪ ಇಸ್ಕೊತಾ ಇದ್ದೀನಿ ಅಂತಂದರೆ ಈಗ ನಾನು ಸ್ಪ್ರೇ ಮಾಡೋಕ್ಕೆ ಮತ್ತು ಟೋಟಲಾಗಿ ಎಲ್ಲದಕ್ಕೂ ಬೇಕು. ಅಂದರೆ ಕೋಳಿಗಳು ಮುಡ್ಗೋಕ್ಕೆ ಸ್ಪ್ರೇ ಮಾಡೋಕ್ಕೆ ಎಲ್ಲದಕ್ಕೂ ಯೂಸ್ ಆಗಬೇಕು. ಅದಕ್ಕೋಸ್ಕರ 500 ಗ್ರಾಮ್ನ ಇಸ್ಕೊತಾರದಷ್ಟೇ. ಇನ್ನು ಈ ಥರ ಬೇಕು ಅಂತಂದರೆ ನಿಮಗೆ ಪೊಟ್ಯಾಷಿಯಂ ಫೈರೈಡ್ ಕೊಡಿ ಅಂದರೆ ಕೊಡ್ತಾರೆ ಮತ್ತು ಲೂಸ್ ಕೊಡ್ತಾರೆ ನಿಮಗೆ. ಅಂತಂದರೆ ಈಗ ನನ್ನ ಹತ್ರ ಜಾಸ್ತಿ ಕೋಳಿಗಳು ಮತ್ತು ಮರಿಗಳಿಗೆಲ್ಲ ಇರೋದ್ರಿಂದ ಮತ್ತು ಕೋಳಿಗಳಿಗೆ ಸ್ಪ್ರೇ ಮಾಡೋದ್ರಿಂದ ನಿಮಗೆ ಜಾಸ್ತಿ ಕೊಟ್ಟಿದ್ದಾರೆ. ಇನ್ನು ನೀವು ಹೋಗ್ಬಿಟ್ಟು ಕೇಳಿದ್ರೆ ನಿಮಗೆ ಲೂಸ್ ಕೊಡ್ತಾರೆ. ಇದನ್ನ ಲೂಸ್ ಕೊಟ್ಟಾಗ ನೀವು ತಂದು ಅದನ್ನ ಎಷ್ಟು ಯೂಸ್ ಮಾಡಬೇಕು ಮತ್ತು ಪ್ರತಿಯೊಂದು ಅವರೇ ಹೇಳ್ತಾರೆ ಫ್ರೆಂಡ್ಸ್.